ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ಮ್ಯಾಗಿ ಮಾಡ್ಕೊಂಡಿದ್ದೀವಿ ನೋಡಿ. ಇವ್ರಿಗೂ ಆಟ ಆಡಿಸ್ಕೋತ ತಿನ್ನಿಸ್ತಿದ್ದೀನಿ ಇಬ್ಬರಿಗೂ. ಇವ್ರು ಆಟ ಆಡ್ತಿದ್ದಾರೆ ನೋಡಿ. ಇಲ್ಲೆಲ್ಲ ಟಾಯ್ಸ್ ಹಾಕ್ಕೊಂಡು ಆಟ ಆಡ್ಕೋತ ಕೂತಿದ್ದಾರೆ. ಬೆಳಗ್ಗೆನೇ 8 o'clock ಆಗ್ತಾ ಬರ್ತಾ ಇದೆ. ಹಾಗಾಗಿ ಇವ್ರಿಗೆ ಬೆಳಗ್ಗೆ ಎಲ್ಲ ಬ್ರಷ್ ಎಲ್ಲ ಮಾಡಿಸಿ ಮುಖ ಎಲ್ಲ ತೊಳೆದು ತಿನ್ನಿಸ್ತಾ ಇದ್ದೀನಿ. ಸ್ನಾನ ಎಲ್ಲ 9 o'clock ಇಲ್ಲ 10 o'clock ಮಾಡಿಸ್ತೀನಿ. ಸ್ವಲ್ಪ ಮೋಡ ಆಗಿದೆ ಎಲ್ಲ ಕ್ಲೈಮೇಟು, ಹಾಗಾಗಿ ಲೇಟಾಗಿ ಸ್ನಾನ ಮಾಡಿಸ್ತೀನಿ. ಸ್ಕೂಲ್ ಬೇರೆ ಹಾಲಿಡೇ ಅಲ್ಲ, ಸಾಟರ್ಡೆ, ಹಾಗಾಗಿ ಲೇಟಾಗಿ ಸ್ನಾನ ಮಾಡಿಸ್ತೀನಿ. ಇವತ್ತು ಸ್ಕೂಲಿಲ್ಲ ಅಂತ ನಿಧಾನ ತಿನ್ನಿಸ್ತಿದ್ದೀನಿ. ಇಲ್ಲಾಂದರೆ ಫಾಸ್ಟ್ ತಿನ್ನಿಸಿ ಸ್ಕೂಲಿಗೆ ರೆಡಿ ಮಾಡಿಬಿಡ್ತಿದ್ದೆ. ಸ್ಕೂಲಿಲ್ಲ ಅಂತೇಳಿ ಫಾಸ್ಟ್ ಲೇಟಾಗಿ ನಿಧಾನ ತಿನ್ನಿಸ್ತಾ ಇದ್ದೀನಿ, ಸ್ಲೋಲಿ. ನೋಡಿ ಆಟ ಆಡ್ತಿದ್ದಾರೆ ಇಬ್ಬರೂ. ಆಗಲೇ ಎದ್ರು 6:30ಗೆ ಎದ್ಬಿಟ್ರು ಇಬ್ಬರೂ. ನಮ್ಮ ಹಸ್ಬೆಂಡ್ ಊರಿಗೆ ಹೋದ್ರಲ್ಲ ಇವತ್ತು, ಬೇಗ ಊರಿಗೆ ಹೋದರು. ಹಾಗಾಗಿ ಅವರು ಎದ್ದು ಹೋಗೋಷ್ಟ್ರೊಳಗೇ ಇವರು ಎದ್ಬಿಟ್ಟಿದ್ರು. ಹಾಯ್ ಮಾಡು ಬುಜ್ಜಿ, ಹಾಯ್ ಹಾಯ್. ಯಾವಾಗ ಕೇಳಿದ್ರು ಮಾಡ್ತಾಳೆ ಹಾಯ್ ಬಾಯ್, ಚೆನ್ನಾಗಿ ಮಾಡ್ತಾಳೆ. ಹಾಯ್ ಅನು ಬುಜ್ಜಿ, ಹಾಯ್. ಮಮ್ಮಿ ಅನು, ಮಮ್ಮಿ. ಅಪ್ಪ, ಅಮ್ಮ, ಅಮ್ಮ, ಅಕ್ಕ, ಅಣ್ಣ, ಅಜ್ಜಿ, ತಾತ, ಮಾಮ, ಆಂಟಿ, ಅಂಕಲ್, ಅಂಕಲ್. ನೋಡಿ ಅಲ್ಲೋದ್ಲು, ಇಷ್ಟೆಲ್ಲ ಹೇಳೋದು ಕಲ್ತಿದ್ದಾಳೆ. ಇತ್ತೀಚೆಗೇನು ಸ್ವಲ್ಪ ಒಂದು 6-7 months ಆಯಿತು. ಆಗಲೇ ಮಾತು ಬೇಗ ಬಂದಿದೆ. 1.5 year ಇವಳಿಗೆ ಎಷ್ಟೊಂದೆಲ್ಲ ಮಾತಾಡ್ತಾಳೆ. ಈಗಲೇ ಬೇಗ ಮಾತಾಡೋದು ಕಲ್ತ್ಬಿಟ್ಟಿದ್ದಾಳೆ. ಎಲ್ಲನೂ ಮಾತಾಡ್ತಾಳೆ ಈಗ, ಪರವಾಗಿಲ್ಲ. ಕೊಡು, ತಗೋ ಮಾತಾಡ್ತಾಳೆ, ಎಲ್ಲ ಚೆನ್ನಾಗೇ ಮಾತಾಡ್ತಾಳೆ. ಹಾಯ್ ಬುಜ್ಜಿ, ಕೊಡಮ್ಮ, ಅದು ಟಾಯ್ಸ್ ಕೊಡು ನನಗೆ. ಬೇಡ ಅಂತ ನೋಡಿ, ಎಲ್ಲ ಮಾತಾಡ್ತಾಳೆ. ಅವ್ರ ಅಕ್ಕ ಬೇರೆ ಮನೇಲಿ ಇರ್ತಾಳಲ್ಲ, ಎಲ್ಲ ಮಾತಾಡ್ಕೋತಾ ಅವ್ರ ಅಕ್ಕ ನೋಡಿ ಕಲ್ತ್ಬಿಟ್ಟಿದ್ದಾಳೆ. ಫಸ್ಟೇ ಇವಳಾಗಿದ್ದರೆ ಸ್ವಲ್ಪ ಲೇಟ್ ಆಗ್ತಿತ್ತೇನೋ ಮಾತು, ಬಟ್ ಇವ್ರ ಅಕ್ಕ ಇರೋದ್ರಿಂದ ಅವಳ ಜೊತೆ ಇವಳು ಮಾತಾಡ್ತಿರ್ತಾರಲ್ಲ, ಹಾಗಾಗಿ ಬೇಗ ಕಲ್ತಿದ್ದಾಳೆ. ಈಗ ಇವರಿಬ್ಬರಿಗೂ ಸ್ನಾನ ಮಾಡಿಸಿ ಫ್ರೆಶ್ ಅಪ್ ಮಾಡಿಸಿದ್ದೀನಿ. ಇವಳಿಗೆ ಬಾದಾಮಿ ತಿಂತ ಕೂತಿದ್ದಾಳೆ. ಮಾರ್ನಿಂಗೇ ತಿನ್ನು ಅಂದರೆ ಟಿಫನ್ ಆದಮೇಲೆ ಈಗ ತಿಂತಾ ಇದ್ದಾಳೆ. ನೈಟೇ ನೆನೆಸಿಟ್ಟಿದ್ದೆ ಬಾದಾಮಿನ, ಈಗ ತಿಂತಾ ಇದ್ದಾಳೆ. ಟಿಫನ್ ಎಲ್ಲ ಆದಮೇಲೆ ತಿಂತಾ ಇದ್ದಾಳೆ. ಸ್ನಾನ ಮಾಡಿಸಿ ಇಬ್ರಿಗೂ ಸ್ನಾನ ಮಾಡಿಸ್ದೆ. ಈಗ ಇವಳನ್ನ ಮಲಗಿಸ್ಬೇಕು. ಎಲ್ಲಿ ಬುಜ್ಜಿ? ಈಗ ಇವಳಿಗೆ ಮಲಗಿಸ್ಬೇಕು. ಫ್ರೆಶ್ ಅಪ್ ಆದಲು ಬೇಗ ಮಲ್ಕೊಂಡ್ಬಿಡ್ತಾಳೆ. ಈಗ ಸ್ನಾನ ಆಗಿದೆಯಲ್ಲ, ಒಂದು 1/2 hour ಆಗಲಿ ಎದ್ದೋಳ್ತಾಳೆ. ಈಗ ಒಂದು ಸಾರಿ ಇವಳನ್ನ ಮಲಗಿಸ್ಬಿಟ್ಟೆ ಅಡುಗೆ ಮಾಡ್ಕೋತೀನಿ ಮಧ್ಯಾಹ್ನಕ್ಕೆ. ಸ್ನಾನ ಆಯ್ತಮ್ಮ? ಸ್ನಾನ ಆಯ್ತು ಬುಜ್ಜಿ? ಬುಷ್ ಮಾಡ್ದನ ಬುಜ್ಜಿ? ಸ್ನಾನ ಮಾಡಿದ್ಯಾ ಬುಜ್ಜಿ? ಸ್ನಾನ ಮಾಡಿದ್ಯಾ? ಬುಷ್ ಮಾಡಿದ್ಯಾ? ಬುಷ್. ಅಕ್ಕ ನೋಡಿ ಬಾದಾಮ್ ತಿಂತಾಳ, ಪಪ್ಪು ತಿಂತಾಳ. ಅಕ್ಕ ಪಪ್ಪು ಅಲ್ಲ ಮನೆ, ಏನು ತಿಂತದಿ? ಬಾದಾಮ್ ತಿಂತದ ನೋಡಿ. ನೈಟೇ ಸೋಕ್ ಮಾಡಿಟ್ಟಿದ್ದೆ, ಇವತ್ತು ತಿಂತಾ ಇದ್ದಾಳೆ. ನಾನು ತಿನ್ಕೊಂಡಿದ್ದೀನಿ, ಈಗ ಇವಳು ತಿಂತಾ ಇದ್ದಾಳೆ. ಬಾಬುಜಿ ಮಲಗಿಸ್ತೀನಿ ಬರಮ್ಮ. ಮಲಗ್ಬೇಕು ಬಾ. ಈಗ ನೀನು ಮಲಗ್ಬೇಕೀಗ, ನೀನು ಟೈಮ್ ಆಯಿತು ಬಾ. ನಾನು ಇನ್ನೂ ಅಡುಗೆ ಮಾಡ್ಕೋಬೇಕು ಬಾ. ಬೇಡ ಅನ್ನಂಗಿಲ್ಲ ನೀನು. ಬೇಡ ಅಂತ ನೋಡಿ. ಈಗ ಹೋಗಿ ತೊಟ್ಲಕ್ಕೆ ಹಾಕಿದರೆ ಬೇಗ ಮಲ್ಕೋತಾಳೆ. ಮಲಗಿಸ್ಬಿಟ್ಟೆ ಕೆಲಸ ಮಾಡ್ತೀನಿ. ಇವಳೇನು ಸ್ವಲ್ಪ ಟಿ ವಿ ನೋಡೋಕೆ ಬಿಟ್ಟಿದ್ದೀನಿ. ಸ್ಕೂಲ್ ಹಾಲಿಡೇ ಅಲ್ವಾ, ಹಾಗಾಗಿ ಟಿ ವಿ ನೋಡಿ ಸ್ವಲ್ಪ ಹೊತ್ತು ಅಂತೇಳಿ ಬಿಟ್ಟಿದ್ದೀನಿ. ಹೋಮ್ವರ್ಕ್ ಅರ್ಧ ನಿನ್ನೆ ಮಾಡಿದ್ದಾಳೆ, ಇವತ್ತು ಇನ್ನೂ ಸ್ವಲ್ಪ ಇದೆ ಮಾಡಿಸ್ಬೇಕು. ಪೇಂಟಿಂಗ್ ಮಾಡ್ತೀನಿ ಅಂತಿದ್ದಾಳೆ, ಅದು ಸ್ವಲ್ಪ ಪೇಂಟಿಂಗ್ ಮಾಡ್ಲಿಕ್ಕೆ ಕೊಡಬೇಕು. ಏನಾದರೂ ಮಾಡ್ಬೇಕು, ಬಿಸಿಯೇ ಮಾಡಬೇಕು ಅವಳನ್ನ. ಹಾಗೆ ಪೇಂಟ್ ಮಾಡ್ತಾ ಕೂರ್ತಾಳೆ ನೋಡಿ. ಹೇಗೆ ಪೇಂಟಿಂಗ್ ಮಾಡ್ತಿದ್ದಾಳೆ, ಏನೇನೋ ಇಷ್ಟೊತ್ತು ಹೋಮ್ವರ್ಕ್ ಮುಗಿಸಿದ್ದಾಳೆ ಬೆಳಿಗ್ಗೆನೇ. ಈಗ ಪೇಂಟಿಂಗ್ ಮಾಡ್ತಾ ಕೂತಿದ್ದಾಳೆ. ಏನಾದರೂ ಮಾಡಲಿ ಅಂತ ಬಿಟ್ಬಿಟ್ಟಿದ್ದೀವಿ ನೋಡಿ. ಏನೇನೋ ಪೇಂಟಿಂಗ್ ಮಾಡಿದ್ದಾಳೆ ತಾನಾಗಿ, ಚೆನ್ನಾಗಿ ಮಾಡಿದ್ದಾಳೆ, ಪರವಾಗಿಲ್ಲ. ಈಗ ಮಾಡ್ತಿದ್ದಾಳೆ. ಚೆನ್ನಾಗಿ ಮಾಡ್ತದೆ, ಮಾಡು ಓಕೆನಾ? ನೀಡು ಕೈ ಮಾಡು ನೋಡಿ. ಪೇಂಟಿಂಗ್ ಇಂಟ್ರೆಸ್ಟ್ ಬಂದ್ಬಿಟ್ಟಿದೆ, ಮಾಡ್ತಿದ್ದಾಳೆ.
ಟೀಗೆ ಇಟ್ಟಿದ್ದೀನಿ. ಟಿಫನ್ ಆಯ್ತಲ್ಲೋ, ಟಿಫನ್ ಆದಮೇಲೆ ಟೀ ಕುಡಿಯೋದು. ಮಾರ್ನಿಂಗ್ ಟೀ ಕುಡಿಯೋಲ್ಲ, ಡೈಲಿ ಒನ್ಸ್ ಕುಡಿತೀವಿ. ಅದು ಟಿಫನ್ ಆದಮೇಲೆ ಟೀಗೆ ಇಟ್ಟಿದ್ದೀನಿ. ನಮಗೆ ಟೀ ಪುಡಿ ಕಡಿಮೆ ಇರಬೇಕು, ಹಾಗಾಗಿ ಟೀ ಪುಡಿ ಸ್ವಲ್ಪ ಕಡಿಮೆ ಹಾಕಿ. ಸ್ಟ್ರಾಂಗ್ ಎಲ್ಲ ಇಷ್ಟ ಆಗೋಲ್ಲ, ಈ ಥರ ವೈಟೇ ಇರಬೇಕು ನಮಗೆ. ಸ್ವಲ್ಪ ಟೀ ಪುಡಿ ಜಾಸ್ತಿ ಆದರೆ ಸ್ವಲ್ಪ ಬ್ಲ್ಯಾಕ್ ಆಗುತ್ತಲ್ಲ, ಆ ಥರ ಇಷ್ಟ ಇಲ್ಲ. ಹಾಗಾಗಿ ಈ ಥರ ಸ್ವಲ್ಪ ಟೀ ಪುಡಿ ಹಾಕಿ ಮಾಡ್ಕೊತೀನಿ, ಚೆನ್ನಾಗಿರುತ್ತೆ. ಈ ಥರನೇ ಇಷ್ಟ. ಮಕ್ಕಳ ಬಟ್ಟೆನೇ ಜಾಸ್ತಿ ಇತ್ತು ಅಂತ ಇಬ್ಬರು ಮಕ್ಕಳದೇ ಜಾಸ್ತಿ ಬಟ್ಟೆ ಎಲ್ಲನೂ ತೊಗೊಂಡು ಅವ್ರ ಟವಲ್ಸು, ಅವ್ರು ಡೈಲಿ 2 ಟೈಮ್ ಹಾಕೋ ಬಟ್ಟೆ ಎಲ್ಲನೂ ವಾಶ್ ಮಾಡಿದ್ದೀನಿ ನೋಡಿ. ಅವರು ಅಷ್ಟೇ ವಾಶ್ ಮಾಡ್ಕೊಂಡಿದ್ದೀನಿ. ಟವಲ್ಲು ಮತ್ತು ಇವರು ದಿನಕ್ಕೆ 1-2 ಜೊತೆ ಬಿಡ್ತಾರಲ್ಲ, 3 ಡೇಸ್ದು ಸೇರಿ ಮಕ್ಕಳದ್ದು ಮಾತ್ರ ವಾಶ್ ಮಾಡ್ಕೊಂಡಿದ್ದೀನಿ. ಕ್ಲೀನ್ ಆಗ್ತವೆ ಬಟ್ಟೆ, ಇನ್ನೇನು ಚೆನ್ನಾಗಿ ಕ್ಲೀನ್ ಆಗ್ತವೆ. ಅದು ಈಸಿ ಕೇರ್, ಬೇಬಿ ಕೇರ್ದೊಂದು ಆಪ್ಷನ್ ಇದೆ, ಅದನ್ನು ಹಾಕ್ಬಿಟ್ಟು ವಾಶ್ ಮಾಡ್ಕೊಂಡಿದ್ದೀನಿ ಇವನ್ನೆಲ್ಲ ಬಟ್ಟೆಗಳನ್ನ. ನೋಡಿ ಚೆನ್ನಾಗಿ ಕ್ಲೀನ್ ಆಗಿದ್ದಾವೆ, ಚೆನ್ನಾಗಿ ಕ್ಲೀನ್ ಆಗ್ತವೆ. ನನ್ನ ಮಗಳಿಗೆ ಹೋಮ್ವರ್ಕ್ ಮಾಡಿಸ್ತಿದ್ದೀನಿ ನೋಡಿ. ಈವ್ನಿಂಗು ನಿನ್ನೆ ಸ್ವಲ್ಪ ಮಾಡಿದ್ಲು ಹೋಮ್ವರ್ಕು, ಇವಾಗ ಸ್ವಲ್ಪ ಮಾಡ್ತಿದ್ದಾಳೆ. ಮಾರ್ನಿಂಗ್ ಸ್ವಲ್ಪ ಜಾಸ್ತಿ ಕೊಟ್ಟಿದ್ದಾರೆ, 2 ದಿನ ರಜೆ ಅಲ್ವಾ, ಸ್ಯಾಟರ್ಡೆ ಸಂಡೇ, ಹಾಗಾಗಿ ಜಾಸ್ತಿ ಹೋಮ್ವರ್ಕ್ ಇರುತ್ತೆ. ಎಲ್ಲ ಸ್ವಲ್ಪ ಜಾಸ್ತಿ ರೈಮ್ಸ್ ಎಲ್ಲ ಹೇಳ್ಕೊಟ್ಟಿದೆ. ಕಲಿಸ್ರಿ ಅಂತ ಮೆಸೇಜ್ ಹಾಕಿದ್ದಾರೆ. ರೈಮ್ಸ್ ಎಲ್ಲ ಹೇಳ್ಕೊಡ್ತಿದ್ದೀನಿ, ಆದರೂ ಅವಳಿಗೆ ಬರ್ತಾಯಿದೆ ಎಲ್ಲನೂ. ರೈಮ್ಸ್ ಆಲ್ಮೋಸ್ಟ್ ಬರ್ತಿದೆ. ಈ ಸ್ಟೋರಿ ಹೇಳ್ಬೇಕಂತೆ, ಲಾಸ್ಟ್ ಟಾಯ್. ಈ ಸ್ಟೋರಿ ಹೇಳ್ಬೇಕಂತೆ, ಪಿಕ್ಚರ್ಸ್ ಕೊಟ್ಟಿದ್ದಾರೆ, ಸ್ಟೋರಿ ಹೇಳ್ಕೊಡ್ಬೇಕು ಇದ್ರದ್ದು. ಇದು ಒಂದೇ ಬಾಕಿ ಇದೆ, ಎಲ್ಲನೂ ಆಲ್ಮೋಸ್ಟ್ ಹೇಳ್ತಿದ್ದಾಳೆ. ಅದು ಮಾಡಮ್ಮ, ಎಲ್ಲ ಹೋಮ್ವರ್ಕ್ ಮಾಡ್ತಿದ್ದಾಳೆ ನೋಡಿ. ಈ ಥರ ರೈಮ್ಸ್ ಹೇಳ್ಕೊಡೋಕೆ ಹೇಳಿದ್ದಾರೆ. ರೈಮ್ಸ್ ಬುಕ್ಕು ಹೇಳ್ತಾಳೆ, ಇವೆಲ್ಲ ರೈಮ್ಸ್ ಹೇಳ್ಕೊಟ್ಟಿದ್ದೀನಿ. ಮಾರ್ನಿಂಗ್ 1 ಟೈಮ್ ಎಲ್ಲನೂ ಹೇಳ್ಕೊಟ್ಟಿದ್ದೀನಿ. ಈ ಥರ ಇನ್ ಮೈ ಹೌಸ್ ಇದೆಲ್ಲ ರೈಮ್ಸ್ ಹೇಳ್ತಿದ್ದಾಳೆ. ಮಿನಿ ಫಸ್ಟ್ ಹೇಳಮ್ಮ, ಇನ್ ಮೈ ಹೌಸ್ ಹೇಳಮ್ಮ. In my house there is a room. In that room there is a bed. In that bed there is a teddy bear. little teddy bear. Little teddy bear. On that bed With a cold in the cold in his head. in his head. On that bed. Ashu. Shoe. In my house there is a room. ಏಮ್ಮ, ನನ್ನ ಫ್ರೆಂಡ್ ಕಾಫಿ ತಂದು ಕೊಟ್ಟಿದ್ದಾಳೆ. ಇಲ್ಲಿ ನನ್ನ ಫ್ರೆಂಡ್ ನೀಲು ಅವ್ರ ಮನೆಯಲ್ಲಿದೆಯಲ್ಲ ಅಪೋಸಿಟು, ಅವ್ರು ಕಾಫಿ ತಂದು ಕೊಟ್ಟಿದ್ದಾಳೆ. ಕಾಫಿ ಕುಡಿಯೋಣ ಅಂತೇಳಿ ಇಬ್ಬರು ಕುಡಿತೀವಿ. ಈಗ ಬರ್ತಾಳೆ ಅವಳು ಸಹ, ಕಾಫಿ ಮಾಡಿಕೊಟ್ಟಿದ್ದಾಳೆ, ಕುಡಿಬೇಕು. ಹಾಗೆ ಇವ್ರನ್ನ ಹೋಮ್ವರ್ಕ್ ಮಾಡಿಸ್ತಾ ಕೂತಿದ್ದೀನಿ. ಇವಳು ಮಲ್ಗೆದ್ದಿದ್ದಕ್ಕೆ ಸ್ವಲ್ಪ ಕ್ರೈಯಿಂಗ್, ಸ್ವಲ್ಪ ಅಳ್ತಾ ಇದ್ದಾಳೆ ಯಾಕೋ. ಅದು ಕೂಡಿಸ್ಕೊಂಡಿದ್ದೀನಿ. ಅದು ಇದು ಕೊಟ್ಟು ನೋಡಿ ಎಲ್ಲ ಹಾಳು ಮಾಡ್ತಿದ್ದಾಳೆ. ಕಂಪಸ್ನ ಎಲ್ಲ ಅವ್ರ ಅಕ್ಕಂದು ಹಾಳು ಮಾಡ್ತಾಳೆ. ಏನು ಕೊಟ್ಟರು ನೋಡಿ ಹೆಂಗೆ ಇಚ್ತಿದ್ದಾಳೆ ಎಲ್ಲನೂ. ಬುಜ್ಜಿಯಾಗಿ ಮಾಡ್ಬಾರ್ದಮ್ಮ, ಅವ್ರ ಮ್ಯಾಮ್ ಬೈತಾರಮ್ಮ. ಎಲ್ಲ ಹಾಳು ಮಾಡ್ಬಿಡ್ತಾವೆ ನೋಡ್ರಿ, ಏನು ಕೊಟ್ಟರು ಈ ಥರ. ಅಳ್ತಿದ್ದಾಳೆ ಅಂತ ಏನೋ ರಂಶ ಕೊಡ್ತೀವಿ, ಈ ಥರ ಹಾಳು ಮಾಡ್ತಾಳೆ ಎಲ್ಲನೂ. ಅಲ್ಲ ಬುಜ್ಜಿ? ಹ್ಞೂ ಅಂತೀಯ ಮತ್ತೆ? ಅಕ್ಕಂದದು ಈ ಥರ ಎಲ್ಲ. ಇದು ನ್ಯೂಮರಸಿ ವರ್ಕ್ ಬುಕ್ಕು. ಈ ಥರ ಮ್ಯಾಚ್ ದ ಫಾಲೋಯಿಂಗ್ ಮಾಡ್ತಾಳೆ, ಮ್ಯಾಚ್ ದ ಸೇಮ್ ಥಿಂಗ್ಸ್ ಮ್ಯಾಚ್ ಮಾಡಿದ್ದಾಳೆ. ಇದು ಕೊಟ್ಟಿದ್ರು, ಸ್ವಲ್ಪ ಹೋಮ್ವರ್ಕ್ ಮುಗಿಸಿದ್ದಾಳೆ. ಕ್ರಿಯೇಟಿವ್ ಆರ್ಟ್ಸ್ ನೋಡಿರಿ, ಕಲರ್ ಈ ಥರ ಎಲ್ಲ ಚೆನ್ನಾಗಿ ಮಾಡ್ತಾಳೆ. ಕಲರ್ ಮಾಡಲಿಕ್ಕಿದು ನೋಡಿ, ಈ ಥರ ಕಲರ್ ಮಾಡಿದ್ದಾಳೆ. ಇದು ಇಲ್ಲಿ ಇಷ್ಟೇ ಮಾಡಿಸಿದ್ದಾರೆ. ಮತ್ತು ಇದು ಲಿಟ್ರಸಿ ವರ್ಕ್ ಬುಕ್ಕು. ಬರೀ ಅಮ್ಮ, ಬೇಗ ಬರೀ. ಇವರು ಇವ್ರ ಸ್ಕೂಲಲ್ಲಿ ABCD ಇಂದ ಬರೆಸ್ತಾ ಇಲ್ಲ, ಮಧ್ಯೆ ಬರೆಸ್ತಿದ್ದಾರೆ. ಎಲ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ? ಯಾಕಂದ್ರೆ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಯಾವ ಫಸ್ಟ್ ಈಸಿನೋ ಅದನ್ನು ಬರೆಸ್ತಾ ಇದ್ದಾರೆ. ಎ ಎಲ್ಲ ಬರೆಸಿಲ್ಲ, ಒಮ್ಮೆ ಡೈರೆಕ್ಟು ಎಲ್ಲು ಈ ಥರ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಇರೋದನ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ನೋಡಿ. ಈ ಥರ ಫಸ್ಟ್ E ಬರೆಸಿದ್ದಾರೆ, F ಬರೆಸಿದ್ದಾರೆ, G ಬರೆಸಿಲ್ಲ. ಮತ್ತು ಈ ಥರ ಮಿಡ್ಲಿಂದ ಸ್ಟಾರ್ಟ್ ಮಾಡಿದ್ದಾರೆ. ಮಿನಿ ಬರಿಬಾರ್ದಮ್ಮ ಬುಜ್ಜಿ. ನೋಡಿ HI ಯಾವ ಸ್ಟ್ಯಾಂಡಿಂಗ್ ಲೈನ್, ಸ್ಲೀಪಿಂಗ್ ಲೈನ್ ಇದೆ ಅದನ್ನು ಮಾತ್ರ ಮಾಡಿಸ್ತಾ ಇದ್ದಾರೆ ನೋಡಿ. ಇದೆಲ್ಲ ಬರೆಸಿಲ್ಲ. ಮತ್ತು ಎಲ್ಲಿ ಬರೆಸಿದ್ದಾರೆ. ಈ ಥರ ಹುಡ್ರಿಗೆ ಈಸಿ ಆಗಲಿ ಮಕ್ಕಳಿಗೆಲ್ಲ ಅಂಥೇಳಿ ಈ ಥರ ಮಾಡಿದ್ದಾರೆ. ಅವಳಿಗೆ ಆಲ್ಮೋಸ್ಟ್ ಫಸ್ಟ್ ಲೆಟ್ರ್ ABCD ಎಲ್ಲ ಬರ್ತವೆ. ಬಿಗ್ ಲೆಟರ್ಸ್ ಎಲ್ಲ, ಸ್ಮಾಲ್ ಲೆಟ್ರ್ ಏನೇನು ಹೇಳ್ಕೊಟ್ಟಿದ್ದಾರೆ ಎಲ್ಲನೂ ಬರ್ತಾಯಿದೆ. ಇದು ಯಾವ ಸೇಫು ಅನ್ಸೇಫು ಇದನ್ನು ಮಾರ್ಕ್ ಮಾಡಿಸಿದ್ದಾರೆ. ಮತ್ತು ಇದು ಮೈ ಫ್ಯಾಮಿಲಿ ಯಾವಾಗೆ ಫೋಟೋ ಪೇಸ್ಟ್ ಮಾಡಿಕೊಟ್ಟಿದ್ವಲ್ಲ ಅದು. ಇದು ಇವ್ರು ಹೋಮ್ವರ್ಕ್ ಮಾಡೋಕ್ಕೆ ಬೇಕು 1 hour 2 hour. ಅದ್ರಾಗ ಬೇರೆ ಜಾಸ್ತಿ ಕೊಟ್ಟಿದ್ದಾರೆ ಸ್ವಲ್ಪ, 2 ಡೇಸ್ದು.
ನಿಂದೇನು ಬುಜ್ಜಿ ಹೋಮ್ವರ್ಕು? ನೀ ಹೇಳಮ್ಮ. ಹೇಳು ಬುಜ್ಜಿ. ಎ ಬಿ ನೋಡಿ, ನಾವು ಎ ಅಂದರೆ ಬಿ ಅಂತಲ್ಲ ನೋಡಿ. ಎ ಬಿ ಅಲ್ಲ, ಎ. ಕಾಫಿ ಕುಡಿಯೋಣ ಬನ್ನಿ ನೀವು. ಇವಳಿಗೆ ಹೋಮ್ವರ್ಕ್ ಮಾಡಿಸಿ ಈಗ ಮತ್ತೆ ನಾನು ನೈಟ್ಗೆ ಅಡುಗೆ ಮಾಡ್ಕೋಬೇಕು. ಚಿತ್ರಾನ್ನ ಏನಾದರೂ ಮಾಡ್ಕೊಳ್ಳೋಣ ಈಸಿಯಾಗಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ಮಧ್ಯಾಹ್ನ ಚಪಾತಿ ತಿನ್ಕೊಂಡಿದ್ದೀವಿ. ಈಗ ಚಿತ್ರಾನ್ನ ಮಾಡ್ಕೋತೀನಿ ನೈಟ್ಗೆ. ಬರೀ ಅಮ್ಮ, ಬೇಗ ಬೇಗ ಬರೀ ಅಮ್ಮ. ಆಯಿತು, ನಂದು ಇನ್ನೂ ಅಡುಗೆ ಮಾಡೋದಿದೆ ಕೆಲಸ. ಮಿನಿ ಫಸ್ಟ್ ಇದು ಮತ್ತೊಂದು ಸರಿ ಹೇಳಮ್ಮ. ಇನ್ ಮೈ ಹೌಸ್. ಜೋರು ಹೇಳು. ಇನ್ ಮೈ ಹೌಸ್. ಹೇಳು ಬುಜ್ಜಿ. ಅಲ್ಲ ಮಿನಿ. ದೇರ್ ಈಸ್ ಎ ರೂಮ್ ಇನ್ ಮೈ ಹೌಸ್. ತಡಿ ಫಸ್ಟಿಂದ ಹೇಳು. ಇನ್ ಮೈ ಹೌಸ್. There is a little. There is a teddy bear. On the thing. With a cold in his head. It is cold in his head. Achoo. ಓಕೆ, ನೆಕ್ಸ್ಟ್ ನಿಮ್ಮ ಕಲ್ಸೋಕೆ ಹೇಳಿದ್ದಾರೆ. ಹೇಳಮ್ಮ. ಐ ಹಿಯರ್ ಥಂಡರ್ ಹೇಳು. ಹೇಳು, ಬೇಗ ಹೇಳು. I hear thunder. I hear thunder. Why don't you? Why don't you? Pitta pitta raindrops. Pitta pitta raindrops. I'm better. ಓಕೆ, ನೆಕ್ಸ್ಟ್ ಇನ್ನೊಂದು. ಮಿನಿ ಹೇಳಮ್ಮ. ಇದು ಹಾಪ್ ಎ ಲಿಟಲ್ ಜಂಪ್ ಎ ಲಿಟಲ್ ಹೇಳು. Hop a little, jump a little, 1, 2, 3. Hop a little. ನೆಕ್ಸ್ಟ್ ರನ್ ಎ ಲಿಟಲ್. Run a little, skip a little. Tap on me. Bend a little. Bend a little, touch on me. Stretch a little. Stretch a little in a bed. Nod your head. Nod your head. ಆಮೇಲೆ yawn a little. Yawn a little, sleep a little in your bed. ಇವತ್ತಿನ ಹೇಳ್ಕೊಟ್ಟಿದ್ದೀನಿ. ಆದರೂ ಇಷ್ಟ ಆದರೂ ಕಲ್ತಿದ್ದಾಳೆ ಪಾಪ ಬೇಗ. ಇವತ್ತೇ ಎಲ್ಲ ರೈಮ್ಸ್ನೂ ಹೇಳ್ಕೊಟ್ಟಿದ್ದೀನಿ. ಅಷ್ಟೂ ಮಾರ್ನಿಂಗಿಂದ ಇಷ್ಟು ಹೇಳ್ತಿದ್ದಾಳೆ. ಪರವಾಗಿಲ್ಲ. ಇದೊಂದು ಸ್ಟೋರಿ ಹೇಳ್ಕೊಡ್ಬೇಕು. ನಾಳೆಗೆಲ್ಲ ಪ್ರಿಪೇರ್ ಆಗ್ತಾಳೆ. ನೈಟ್ ಒಂದು ಟೈಮ್ ಮಲಗಬೇಕಾದ್ರೆ ರಿವಿಷನ್ ಮಾಡಿಸ್ಬಿಟ್ರೆ ಸಾಕು, ಕಲ್ತು ಬಿಡ್ತಾಳೆ. ಅದೊಂದು ಸ್ಟೋರಿ ಹೇಳ್ಕೊಟ್ಬಿಟ್ರೆ ಮುಗ್ದೋಯ್ತು ನೋಡಿ. ಸ್ಟ್ಯಾಂಡಿಂಗ್ ಲೈನು, ಈ ಥರ ಸ್ಲೀಪಿಂಗ್ ಲೈನು ಹೇಳ್ಕೊಟ್ಟಿದ್ದಾರೆ. ಮತ್ತು ಲ್ಯಾಂಪ್, ಎಲ್ ಫಾರ್ ಲ್ಯಾಂಪ್ ಈ ಥರ ಹೇಳ್ಕೊಟ್ಟಿದ್ದಾರೆ. ಒಂದು ಆ್ಯಕ್ಟಿವಿಟಿ ಕೊಡ್ತಾರೆ ಮತ್ತು ಲೆಟರ್ಸ್ ಬರೆಯೋಕ್ಕೆ ಹೇಳ್ತಾರೆ. ನೆಕ್ಸ್ಟ್ ನೋಡಿ, ಟಿ ಫಾರ್ ಟೈಗರ್, ಲಿಟಲ್ ಟೈಗರ್ ಈ ಥರ ಆ್ಯಕ್ಟಿವಿಟಿ ಮತ್ತು ರೈಟಿಂಗ್ ಎಲ್ಲನೂ ಕೊಡ್ತಾರೆ. ಇದೆ ಎಚ್ ಫಾರ್ ಹ್ಯಾಟ್ ನೋಡಿ, ಸ್ಟಾರ್ ಹಾಕಿದ್ದಾರೆ. ಚೆನ್ನಾಗಿ ಮಾಡ್ತಾಳೆ ನನ್ನ ಮಗಳು. ಆದಷ್ಟು ಪರವಾಗಿಲ್ಲ ಮಾಡ್ತಾಳೆ. ಎಲ್ಲನೂ ಟ್ರೈ ಆದರೂ ಮಾಡ್ತಾಳೆ ನೋಡಿ. ಈ ಥರ ಎಲ್ಲ ಮಾಡಿದ್ದಾಳೆ ಅವಳೇನೆ. ಐ ಮಾಡಿದ್ದಾರೆ. ಮತ್ತು ಇದು ಆ್ಯಕ್ಟಿವಿಟಿ ಇ ಫಾರ್ ಎಲಿಫೆಂಟ್. ಈನಲ್ಲೇ ಎಲಿಫೆಂಟ್ ಥರ ನೋಡಿ ಈ ಥರ ಮಾಡಿದ್ದಾಳೆ. ಫಿಶ್ಶು ನೋಡಿ ಇಷ್ಟೆಲ್ಲ. ಎಫ್ ಇದು ಸ್ಟ್ಯಾಂಡಿಂಗ್ ಲೈನ್ದು ಈ ಥರ ಮಾಡಿಸಿದ್ದಾರೆ ನೋಡಿ. ಇಷ್ಟು ಹೋಮ್ವರ್ಕು. ಇದು ಫಾರ್ವರ್ಡ್ ಸ್ಲ್ಯಾಂಟಿಂಗ್ ಲೈನು, ಬ್ಯಾಕ್ವರ್ಡ್ ಸ್ಲ್ಯಾಂಟಿಂಗ್ ಲೈನ್ ಬರ್ಸಿದ್ದಾರೆ ನೋಡಿ. ಹೋಮ್ವರ್ಕ್ ಎಲ್ಲ ಮುಗ್ದಿದೆ. ಈಗ ನಾನು ಅಡುಗೆ ಮಾಡೋಕ್ಕೆ ಹೋಗ್ತೀನಿ. ಇವಳದೆಲ್ಲ ಹೋಮ್ವರ್ಕ್ ಮುಗೀತು. ನೈಟ್ ಒಂದು ಟೈಮ್ ರಿವಿಷನ್ ಮಾಡಿಸ್ತೀನಿ. ಎಲ್ಲ ಹೋಮ್ವರ್ಕ್ ಆಗಿದೆ. ಈಗ ಇದು ರೈಮ್ಸ್ ಒಂದೇ ನೈಟ್ ಹೇಳ್ಕೊಟ್ಬಿಡ್ತೀನಿ. ಆಗೋಯ್ತು. ಈಗ ಅಡುಗೆ ಮಾಡೋಕ್ಕೆ ಹೋಗ್ತೀನಿ ನಾನು. ರೈಸ್ ರೆಡಿಯಾಗಿದೆ. ಚಿತ್ರಾನ್ನದ ಹುಳಿ ಸಹ ರೆಡಿ ಮಾಡ್ಕೊಂಡಿದ್ದೀನಿ ನೋಡಿ. ಚಿತ್ರಾನ್ನ ಹುಳಿ ಇದು ಮಿಕ್ಸ್ ಮಾಡಿದರೆ ಆಯಿತು. ಚಿತ್ರಾನ್ನ ರೆಡಿ ಆಗುತ್ತೆ. ಈಗ ತಾನೇ ಜಸ್ಟ್ ಮಾಡಿದ್ದೀನಿ. ಬಿಸಿದು ಮಿಕ್ಸ್ ಮಾಡಿದ್ಮೇಲೆ ಇದಕ್ಕೆ ತಿನ್ನಿಸ್ಬೇಕು. ಹೋಗಿ ಮಾಡೋದು ನೋಡಿ. ಚಿತ್ರಾನ್ನ ರೆಡಿಯಾಗಿದೆ. ಈ ಥರ ಚಿತ್ರಾನ್ನ ಈಗ ತಿನ್ನಿಸ್ಬೇಕು ಇವ್ರಿಗೆ. ರೆಡಿ ಮಾಡಿದ್ದೀನಿ. ಬಿಸಿದು ತಿನ್ಕೋಬೇಕಷ್ಟೇ. ಚಿತ್ರಾನ್ನ ರೆಡಿಯಾಗಿದೆಯಲ್ಲ. ಈಗ ತಿನ್ಸೋಕೆ ಹೋಗ್ತಿದ್ದೀನಿ ಫ್ರೆಂಡ್ಸ್. ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತೀನಿ. ಬಾಯ್.